ಮಳೆಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಸುದ್ದಿ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಡೀಟೇಲ್ಸ್ ನೋಡ್ತಾ ಇದ್ದಂತೆ ಮುಂಗಾರು ಮಾಯ ಆಗ್ತಾ ಇದೆ. ಮಾನ್ಸೂನ್ ಮಾಯಾಜಾಲ ಹವಾಮಾನ ವಿಜ್ಞಾನಿಗಳಿಗೂ ಕೂಡ ಇದೀಗ ನಡುಕ ಶುರುವಾಗ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು, ತಾಂತ್ರಿಕ ಕಾರಣಗಳಿದೆ. ಅದಾದ ನಂತರ ಹಿಂದೂ ಮಹಾಸಾಗರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಎಲ್ ನಿನೋದ ಪರಿಣಾಮ. ಈ ಕಾರಣಕ್ಕಾಗಿ ಇವತ್ತು ರೈತರು ತಮ್ಮ ಕೈಯನ್ನು ಹಣೆ ಮೇಲೆ ಇಟ್ಕೊಂಡು ನೋಡುವಂಥ ಪರಿಸ್ಥಿತಿ. ಯಾವಾಗ ಮಳೆ ಬರುತ್ತೆ ಅಂತ. ಏನು ಕಾರಣಗಳು, ಏನು ಎತ್ತ? ಕರ್ನಾಟಕದ ಒಂದು 19 ಜಿಲ್ಲೆಗಳಿಗೆ ಮಳೆ ಕೊರತೆ ಆಗಿದೆ. ಜಲಾಶಯಗಳೆಲ್ಲ ನೀರಿನ ಅಭಾವವನ್ನು ಎದುರಿಸ್ತಾ ಇದೆ. ಇಂಥದ್ದೊಂದು ದೊಡ್ಡ ಮಟ್ಟದ ಬರಗಾಲ ಬರಬಹುದು ಅಂತ ಏನು ನೋಡೋಣ. ಬಲವಾದ ಆರಂಭದ ನಂತರ ಇದ್ದಕ್ಕಿದ್ದಂತೆ ನಾಪತ್ತೆ ಆದಂತಹ ಮಳೆ ಮೋಡಗಳು. ಅಂದರೆ ಜೂನ್ 4ನೇ ತಾರೀಕಿಗೆ ಕೇರಳಂಗೆ ಮುಂಗಾರು ಪ್ರವೇಶ ಆಯಿತು. ಅದಾದ ನಂತರ ತನ್ನ ಒಟ್ಟಾರೆ ಮುಂಗಾರಿನ ಪ್ರಮಾಣವನ್ನೇ ಅದು ಕಳೆದುಕೊಳ್ತಾ ಇತ್ತು, ದುರ್ಬಲ ಆಗ್ತಾ ಹೋಯಿತು. ಉಪಗ್ರಹ ಚಿತ್ರಗಳಲ್ಲೂ ಕೂಡ ಮೋಡಗಳೆಲ್ಲ ಕಾಣಿಸ್ತಾ ಇಲ್ಲ. ಜೂನ್ ತಿಂಗಳಲ್ಲಿ ಅತಿ ವಿರಳ ದೃಶ್ಯ ಇದೆ. 65ರಷ್ಟು ಮಳೆಯ ಕೊರತೆ ದಾಖಲಾಗುತ್ತಂತೆ ಮಧ್ಯ ಭಾರತದಲ್ಲಿ. ರೈತರ ಬಿತ್ತನೆ ಕಾರ್ಯಕ್ಕೂ ಕೂಡ ಎಲ್ಲ ಬ್ರೇಕ್ ಆಗಿದೆ. ದೇಶದ ಆಹಾರ ಭದ್ರತೆಗೂ ಕೂಡ ಇದೊಂದು ಕಂಟಕ. ಅನೇಕ ಕಡೆಗಳಲ್ಲಿ ಬಿತ್ತಿ ಬಿಟ್ಟಿದ್ದಾರೆ. ಈಗ ಉತ್ತರ ಕರ್ನಾಟಕದಲ್ಲಿ ಮೆಕ್ಕೆಜೋಳವನ್ನು ಬಿತ್ತಿ ಯಾವಾಗ ಮಳೆ ಬರುತ್ತೆ ಅಂತ ಕಾದು ಕೂತ್ಬಿಟ್ಟಿದ್ದಾರೆ. ಇವತ್ತಿನ ತನಕವೂ ಕೂಡ ಮಳೆ ಆಗ್ತಾ ಇಲ್ಲ. ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಹೀಗಾಗಿ ಸಹಜವಾಗಿ ಆಹಾರದ ಭೀತಿ. ಈಗ ಆಹಾರ ಉತ್ಪನ್ನ ಆಗದೇ ಇದ್ದಾಗ ಆಹಾರದ ದರ ಏರಿಕೆ ಆಗುತ್ತೆ, ಕೊರತೆ ಉಂಟಾಗುತ್ತೆ. ಈ ಸಮಸ್ಯೆಯನ್ನು ಜನ ಎದುರಿಸಬೇಕಾದಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಒಂದು 65% ಮಳೆಯ ಕೊರತೆ ದಾಖಲಾಗಿದೆ ಅಂತ. ಮತ್ತೊಂದು ಕಡೆ ಮುಂಗಾರಿಗೆ ಬ್ರೇಕ್ ಹಾಕಿದ ಎಲ್ ನೀನೋ. ನಾವು ಮೊದಲ ದಿನದಿಂದಲೂ ಕೂಡ ಹೇಳ್ತಾ ಇದ್ದೀವಿ, ಹವಾಮಾನ ಇಲಾಖೆ ಇಂಥದ್ದೊಂದು ಎಚ್ಚರಿಕೆ ಕೊಟ್ಟಿದೆ. ಎಲ್ ನೀನೋ ಪರಿಣಾಮವಾಗಿ ಮಳೆ ಆಗಲ್ಲ ಅಂತ. ಬಂಗಾಳ ಕೊಲ್ಲಿಯಲ್ಲಿ ಕಡಿಮೆ ಒತ್ತಡದ ವ್ಯವಸ್ಥೆಗಳ ಅಭಿವೃದ್ಧಿ ಸ್ಥಗಿತ ಆಗಿಬಿಟ್ಟಿದೆ. ಮಾನ್ಸೂನ್ ಮಾರುತಗಳಿಗೆ ಶಕ್ತಿ ನೀಡುವಂತಹ ತೊಟ್ಟಿ ಈ ಬಾರಿ ತೀರಾ ದುರ್ಬಲವಾಗಿರುವುದು. ಪೆಸಿಫಿಕ್ ಸಾಗರ ಬಿಸಿ ಆಗ್ತಾ ಇರುವ ಎಲ್ ನೀನೋ ಎಂಬ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿ ಆಗ್ತಾ ಇದೆ. ತಾಪಮಾನ ಹೆಚ್ಚಳ ಆಗ್ತಾ ಇದೆ. ಅದು 2ರಿಂದ 5% ಹೋಗ್ಬಿಟ್ರೆ 2ರಿಂದ 5 ಡಿಗ್ರಿ ಸೆಲ್ಸಿಯಸ್ಗೆ ಹೋದರೆ ಸೂಪರ್ ಎಲ್ ನೀನೋ ಆಗಿ ಕನ್ವರ್ಟ್ ಎಲ್ಲ ಆಗುತ್ತೆ. ಮಾರುತಗಳ ಚಲನೆಯನ್ನೆಲ್ಲವನ್ನು ಕೂಡ ಅದು ಬದಲಾವಣೆ ಮಾಡಿಬಿಟ್ಟಿದೆ. ಇಂಥದ್ದೊಂದು ಸಮಸ್ಯೆಯಲ್ಲಿ ಸೃಷ್ಟಿಯಾಗ್ತಾ ಇದೆ. ಮತ್ತೊಂದು ಕಡೆ ಕರ್ನಾಟಕದ 19 ಜಿಲ್ಲೆಗಳಿಗೆ ಮಳೆಯ ಕೊರತೆ ಅಂತ. ಭಾರಿ ಇಂಪಾರ್ಟೆಂಟ್ ಇದು. ದೇಶದ 200 ಜಿಲ್ಲೆಗಳು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಕರ್ನಾಟಕದ 19 ಜಿಲ್ಲೆ. 17% ಮಳೆ ಕೊರತೆ, ಬರಗಾಲದ ಭೀತಿ ಆಗ್ಬೋದು. ಕರಾವಳಿ ಭಾಗದಲ್ಲಿ 30ಕ್ಕೂ ಹೆಚ್ಚು ಮಳೆ ಕೊರತೆ ಎಲ್ಲ ದಾಖಲಾಗ್ಬಿಟ್ಟಿದೆ. ಯಾಕಂದರೆ ಈ ಪರಿಪ್ರಮಾಣದಲ್ಲಿ ಕರಾವಳಿಯಲ್ಲಿ ವಿಪರೀತವಾಗಿ ದಿನನಿತ್ಯವೂ ಕೂಡ ಮಳೆ ಆಗಬೇಕು. ಇವತ್ತು ಕರಾವಳಿ ಮಲೆನಾಡು ಭಾಗದಲ್ಲೂ ಕೂಡ ಮಳೆ ಇಲ್ಲ ಎನ್ನುವಂಥ ಸುದ್ದಿ. ಕೊಡಗು, ಹಾಸನ, ಮೈಸೂರು ಭಾಗದಲ್ಲಿ ಆಕಾಶದತ್ತೆಲ್ಲ ಮುಖ ಮಾಡಿಬಿಟ್ಟಿದ್ದಾರೆ ರೈತರು. ಜೂನ್ ಮಧ್ಯಭಾಗ ಕಳೆದರೂ ಕೂಡ ರಾಜ್ಯದ ಹಲವೆಡೆ ಇವತ್ತಿನ ತನಕ ಕೂಡ ಬಿತ್ತನೆ ಆರಂಭ ಆಗಿಲ್ಲ. ಬಿತ್ತನೆ ಬೀಜ, ರಸಗೊಬ್ಬರ ಸಿದ್ಧ ಇದ್ದರೂ ಕೂಡ ಅನ್ನದಾತ ಕಂಗಾಲು. ಸಹಜವಾಗಿ ಮುಂಗಾರಿನ ಮೇಲೆ 50%ಕ್ಕಿಂತ ಹೆಚ್ಚು ಭೂಮಿ ಮುಂಗಾರು ಮಳೆಯ ಮೇಲೆ ನಾವೆಲ್ಲ ಡಿಪೆಂಡೆನ್ಸ್ ಇದ್ದೀವಿ. ಹೀಗಾಗಿ ಮಳೆ ಬರದೇ ಇದ್ದರೆ ಏನಾಗುತ್ತೆ ಅನ್ನುವಂಥದ್ದೊಂದು ಪರಿಸ್ಥಿತಿ. ಮತ್ತೊಂದು ಕಡೆ ಡ್ಯಾಮ್ಗಳಲ್ಲಿ ಕೇವಲ 23% ನೀರು ಬಾಕಿ ಇದೆ ಅಂತ. ಕರ್ನಾಟಕದ 14 ಪ್ರಮುಖ ಜಲಾಶಯಗಳ ಮಟ್ಟ 896 TMC. ಆದರೆ ಇವತ್ತು 206 TMC ಮಾತ್ರ ಇದೆ. ಕಳೆದ ವರ್ಷ ಇದೇ ಸಮಯಕ್ಕೆ 266 TMC ಇತ್ತು. ಅಂದರೆ 50 TMC ನೀರು ಇವತ್ತು ಕರ್ನಾಟಕ ಕೊರತೆ ಇದೆ. 23ರಷ್ಟು ಮಾತ್ರ ನೀರಿದೆ. ಕಳೆದ ವರ್ಷ ಇದೇ 349 ಅಂತ ಹೇಳ್ತಿದ್ದಾರೆ. 81 ಅಡಿಗೆ ಇಳಿಕೆ ಆಗಿದೆ ಗರಿಷ್ಠ. ಅಂದರೆ KRSದು 124 ಅಡಿ, ಅದು 81 ಅಡಿಗೆ ಬಂದಿದೆ. ಹೀಗಾಗಿ ಬೆಂಗಳೂರಿಗೆ ಕುಡಿಯುವ ನೀರು, ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಪರಿಸ್ಥಿತಿಗಳು ಏನಾಗುತ್ತೆ ಏನು ನೋಡೋಣ. ಬರಗಾಲದ ವಿರುದ್ಧ ಭಾರತ ಹೋರಾಟಂತೆ. ಭಾರತದ ಅಂದರೆ ಎಲ್ ನೀನೋ ಪ್ರಭಾವವನ್ನು ಸಮರ್ಥವಾಗಿ ಈ ಹಿಂದೆಲ್ಲ ಭಾರತ ಎದುರಿಸಿತ್ತು ಬೇರೆ ಬೇರೆ ಕಾರಣಗಳಿಗಾಗಿ. ಅವತ್ತು ನಮಗೆ ಹಿಂದೂ ಮಹಾಸಾಗರವು ಕೂಡ ಸಪೋರ್ಟ್ ಮಾಡಿತ್ತು. ಇವತ್ತು ಏನಾಗುತ್ತೆ ಅಂತ. ಮಳೆ ಕೊರತೆ ಇದ್ರೂ ಕೂಡ ದಾಖಲೆ ಆಹಾರ ಧಾನ್ಯವನ್ನು ಉತ್ಪಾದಿಸಿದಂಥ ಹಿಂದೆ ಭಾರತಕ್ಕೆ ಇಂಥ ಬರಗಾಲ ಬಂದಾಗ ನಾವೆಲ್ಲ ಹೆಚ್ಚು ಉತ್ಪಾದನೆ ಮಾಡಿದ್ವಿ. ಬರ ನಿರೋಧಕ್ಕೆಲ್ಲ ಅಳವಡಿಕೆ ಆಗಲಾಗಿತ್ತು. ಹೀಗಾಗಿ ಸರ್ಕಾರ ಈ ಬಾರಿ ಏನು ಮಾಡುತ್ತೆ, ಕ್ರಮ ತೆಗೆದುಕೊಳ್ಳುತ್ತೆ. ಬರಗಾಲವನ್ನು ಸಮರ್ಥವಾಗಿ ಎದುರಿಸೋದು, ಅದು ಕುಡಿಯುವ ನೀರನ್ನು ಕೊಡೋದು, ಜಲಾಶಯಗಳು, ಅಂತರ್ಜಲ ಮರುಪೂರೀಕರಣ, ಎಲ್ಲ ಏನಾಗುತ್ತೆ ಕಾದು ನೋಡೋಣ.